ಶಿಕ್ಷಣ, ಜ್ಞಾನ ಮತ್ತು ಸಂಸ್ಕಾರವೇ ನಮ್ಮ ಬದುಕನ್ನು ಸಮಾಜಮುಖಿಯಾಗಿ ರೂಪಿಸುತ್ತದೆ. ನಾವು ಪಡೆಯುವ ಶಿಕ್ಷಣ, ಜ್ಞಾನ ಮತ್ತು ಸಂಸ್ಕಾರವೇ ನಮ್ಮ ಬದುಕನ್ನು ಸಮಾಜಮುಖಿಯಾಗಿ ರೂಪಿಸುತ್ತದೆ. ಸಮಾಜದಲ್ಲಿ ಗೌರವ, ಪ್ರೀತಿ ಹಾಗೂ ಉತ್ತಮ ಸ್ಥಾನಮಾನ ಗಳಿಸಲು ಉತ್ತಮ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವೂ ಅಗತ್ಯ ಎಂದು ಆದಿಚುಂಚನಗಿರಿ ಮಹಾಪೀಠದ ಚಿಕ್ಕಬಳ್ಳಾಪುರ ಶಾಖೆಯ ಶ್ರೀ ಮಂಗಳನಾಥ ಸ್ವಾಮೀಜಿ ಹೇಳಿದರು. ಎಲ್ಲರೂ ಕೂಡ ತುಂಬಾ ಸಂತೋಷ. ನಮ್ಮ ಸಿಒರು ಹೇಳ್ತಾ ಇದ್ದಾರೆ, 8 ಜನ ಬಂದಿದ್ರಿ ಪ್ರೀತಿಯಿಂದ, ನಿಮ್ಗೆಲ್ಲರಿಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸಿ ಈಗ ಅಕ್ಷರಾಭ್ಯಾಸದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನೀವೇನು ಅಕ್ಕಿ, ಬೆಲ್ಲ ಏನೆಲ್ಲ ತಂದಿದ್ರಿ ಅವೆಲ್ಲ ತೆಗೆದಿಟ್ಕೊಳ್ಳಿ ಅಲ್ಲ, ಅಕ್ಷರಾಭ್ಯಾಸ ಮಾಡಿಸೋಣ. ಮಗುನ ನೀವು ತಂದೆ ತಾಯಿ ಮಗುನ ಮಾಡಿ ಬಲ ತೊಡೆ ಮೇಲೆ ಕೂರಿಸ್ಕೊಳ್ಳಿ, ಬಲ ತೊಡೆ ಮೇಲೆ ಮಗುವನ್ನು ಕೂರಿಸ್ಕೊಳ್ಳಿ. ತಾಲೂಕಿನ ಹಂಡಿಗನಾಳ ಗ್ರಾಮದ ಕೆವಿ ಭವನದಲ್ಲಿ ಸೋಮವಾರ ಆಯೋಜಿಸಿದ್ದ ಬಿಜಿಎಸ್ ಶಾಲೆಯ ಪೂರ್ವ ಪ್ರಾಥಮಿಕ ಶಾಲಾ ಮಕ್ಕಳ ಜ್ಞಾನಾಂಕುರ ಅಕ್ಷರ ಅಭ್ಯಾಸ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡಿದರು. ಮಕ್ಕಳು ಶಾಲೆಯಲ್ಲಿ ಕಲಿಯುವುದಕ್ಕಿಂತ ಮನೆಯಲ್ಲಿ ಹಾಗೂ ಸುತ್ತಮುತ್ತಲಿನ ಪರಿಸರದಲ್ಲಿ ಹೆಚ್ಚು ಕಲಿಯುತ್ತಾರೆ. ತಾಯಿಯೇ ಮಗುವಿನ ಮೊದಲ ಗುರುವಾಗಿದ್ದು ಮನೆಯೇ ಮೊದಲ ಪಾಠಶಾಲೆಯಾಗಿದೆ. ಆದ್ದರಿಂದ ಪೋಷಕರು ಮಕ್ಕಳಿಗೆ ಮಾದರಿಯಾಗುವಂತ ಜೀವನ ನಡೆಸುವಂತೆ ಸಲಹೆ ನೀಡಿದರು. ಎಜುಕೇಶನ್ ಅಥವಾ ವಿದ್ಯೆ ಅಂತ ಹೇಳ್ಬೋದು, ಶಾಲೆಗಳು ಮಾಡತಕ್ಕಂಥ ಕೆಲಸ ಇಂಥದ್ದು ಅಂತ ಹೇಳಿ ನಿಮ್ಗೆಲ್ಲ ಮಕ್ಕಳನ್ನು ಕೂಡ ಇವತ್ತೇನು ಮಾತಾಡಿದಾರಲ್ಲ ಆ ಮಕ್ಕಳುಗಳೆಲ್ಲ ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಹಾಗೆ ಕೂತ್ಕೊಂಡಿದ್ರು. ಹಾಗೆ ನಿಮ್ಮ ಮಕ್ಕಳುಗಳು ಕೂಡ ಮುಂದೆ ಇಲ್ಲಿ ಬಂದಿದ್ದು ಮಾತಾಡ್ತಾರೆ. ಆ ಶಕ್ತಿ ಅದು ನೀವು ಕೊಡಬೇಕಾಗತ್ತೆ, ಶಾಲೆನೂ ಕೂಡ ಕೊಡುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ತಾವೆಲ್ಲರೂ ಕೂಡ ತುಂಬಾ ನಮ್ಮ ರವಿಯವರು ಹೇಳ್ತಾ ಇದ್ರು, ಒಳ್ಳೆ ಮದುವೆ ಬಂದಿದ್ರಿ ಗಂಡ ಹೆಂಡತಿಗಳು. ಈ ಒಂಥರ ನಿಮ್ಗೆ ಇವತ್ತು ವೆಡ್ಡಿಂಗ್ ಆನಿವರ್ಸರಿ ಹೌದು, ಮಕ್ಕಳ ಅಕ್ಷರಾಭ್ಯಾಸ ಹೌದು ಅನ್ನಂಗಿದ್ದೀರಿ. ಅಷ್ಟು ಖುಷಿ ಆಗುತ್ತೆ ನೋಡ್ತಾ ಇದ್ದೀನಿ ನಾನು. ಎಲ್ಲ ಮೋಸ್ಟ್ಲಿ ಎಲ್ಲ ಮದುವೆ ಆದ್ಮೇಲೆ ನಾನು ಪೀರನ್ನು ಜೋಡಿಸಿಟ್ಬಿಟ್ಟಿದ್ರೆ ಕಾಣುತ್ತೆ. ಇವತ್ತೆಲ್ಲ ಪೀರಿಂದ ಹೊರಗೆ ತೆಗೆದು ಧೂಳೆಲ್ಲ ಹೋದ್ರಿ, ಇವತ್ತು ನೀಟಾಗಿ ಹಾಕೊಂಡು ಬಂದಿದ್ರಿ. ತುಂಬಾ ಮೇಡಮ್ ಹೇಳ್ತಾ ಇದ್ರು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಸ್ವಾಮಿಗೆ ಅಂತೇಳಿ. ಹೌದಿನ ಮದುವೆ ಆಗಿಲ್ಲ, ಮಕ್ಕಳು ಹೇಳಿಕೊಟ್ಟಂತಕ್ಕಿಂತ ಕಂಡದ್ದನ್ನ ಹೆಚ್ಚು ಅನುಸರಿಸುತ್ತಾರೆ. ಹೀಗಾಗಿ ಪೋಷಕರು ಹಾಗೂ ಕುಟುಂಬದ ಸದಸ್ಯರು ಮಕ್ಕಳ ಎದುರು ಉತ್ತಮ ನಡೆನುಡಿ ಮತ್ತು ಮೌಲ್ಯಗಳನ್ನು ಪಾಲಿಸಬೇಕು. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಉತ್ತಮ ಸಂಸ್ಕಾರವನ್ನು ನೀಡುವ ಜವಾಬ್ದಾರಿ ಪ್ರತಿಯೊಬ್ಬ ಪೋಷಕರ ಮೇಲಿದೆ ಎಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಮಾತನಾಡಿದ ತಹಸೀಲ್ದಾರ್ ಎನ್ ಗಗನ ಸಿಂಧು, ಪ್ರತಿಯೊಂದು ಮಗುವಿನಲ್ಲಿ ವಿಶೇಷ ಪ್ರತಿಭೆ ಅಡಗಿದ್ದು ಅದನ್ನ ಗುರುತಿಸಿ ಬೆಳೆಯಲು ಸರ್ಕಾರ, ಶಿಕ್ಷಣ ಸಂಸ್ಥೆಗಳು ಹಾಗೂ ಸಮಾಜ ಸೂಕ್ತ ಅವಕಾಶಗಳನ್ನು ಕಲ್ಪಿಸುವಂತೆ ಹೇಳಿದರು. ಕಾರ್ಯಕ್ರಮದಲ್ಲಿ ಪೋಷಕರು ಸಾಂಪ್ರದಾಯಿಕ ಉಡುಗೆಯಲ್ಲಿ ಭಾಗವಹಿಸಿದರು. ಮಕ್ಕಳಿಗೆ ಓಂಕಾರ ಹೇಳಿಸಿ ಅಕ್ಷರ ಅಭ್ಯಾಸ ಮಾಡಿಸಲಾಯಿತು. ಇದೇ ವೇಳೆ ಮಠದ ಭಕ್ತರು ಮಠಕ್ಕೆ ಅಕ್ಕಿ ಹಾಗೂ ಬೇಳೆಯನ್ನ ಕಾಣಿಕೆಯಾಗಿ ಸಮರ್ಪಿಸಿದರು. ಈ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಆಡಳಿತಾಧಿಕಾರಿ ಡಾ ಎನ್ ಶಿವರಾಮರೆಡ್ಡಿ, ಬಿಜಿಎಸ್ ಶಾಲೆಯ ಪ್ರಾಂಶುಪಾಲ ಕೆ ಮಹದೇವ, ಕೆವಿ ಟ್ರಸ್ಟ್ನ ಉಪಾಧ್ಯಕ್ಷ ಬಿಳಿ ಶಿವಾಲಿ ರವಿ, ಖಜಾಂಚಿ ಮುನಿ ಶಾಮಿಗೌಡ, ಗೋರಮಡಗು ರಾಜಣ್ಣ, ಶಿಗೇಹಳ್ಳಿ ಚಂದ್ರಶೇಖರ್, ಒಕ್ಕಲಿಗರ ಯುವ ಸೇನೆಯ ಜೆಎಸ್ ವೆಂಕಟಸ್ವಾಮಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.